ಈ ವಿಡಿಯೋದಲ್ಲಿ ನಾವು ಬಳಸಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರ್ ಏಜ್ ಅಫಿಷಿಯಲ್ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋದರೆ ನಿಮಗೆ ಡೇಟ್ ಪ್ರಕಾರವಾಗಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ಮೇನ್ಸ್ ಆನ್ಸರ್ಸ್ನ ನೀವು ಬರ್ದಾಕಿ ಕರೆಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಅಲ್ಲಿ ನೀವು ಎಲ್ಲಿ ಪೋಸ್ಟ್ ಮಾಡಬೇಕಂದ್ರೆ ನೀವು ಕಾಪರ್ ಏಜ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದಾಗ ನೀವು ಬ್ಯಾಚಸ್ಸಿಗೆ ಬರಬೇಕು. ಬ್ಯಾಚಸಲ್ಲಿ ಬಂದರೆ ಇಲ್ಲಿ ಪ್ಲಸ್ ಅಂತಿದೆ, ನೀವು ಆ ಪ್ಲಸ್ ಮಾರ್ಕ್ ಒತ್ತಿದಾಗ ಆ್ಯಡ್ ಟು ದ ಬ್ಯಾಚಿಂದ ಕೋಡ್ ಅಂತ ಕೇಳುತ್ತೆ. ಬ್ಯಾಚ್ ಕೋಡ್ ಅಂತ ನಿಮಗೆ ಕೇಳಿದ್ರು ಅಂದರೆ ಇದು ನಿಮ್ಮ ಬ್ಯಾಚ್ ಕೋಡ್, ದಟ್ ಈಸ್ ಕರೆಂಟ್ ಕ್ಯಾಪ್ಚರ್ಸ್ ಅಂತ ಅಂದ್ಬಿಟ್ಟು ನೀವು ಹಾಕಿದ್ರೆ ದೆನ್ ಅದು ನಮಗೆ ನೋಟಿಫೈ ಆಗುತ್ತೆ. ನಿಮಗೆ ಆ ಬ್ಯಾಚಿಗೆ ನಾವು ಆ್ಯಡ್ ಮಾಡ್ತೀವಿ. ಆ ಬ್ಯಾಚಿಗೆ ಆ್ಯಡ್ ಮಾಡಿದಾಗ ಅಲ್ಲಿ ನೀವು ಚಾಟ್ಸ್ ಅಂತ ನಿಮಗೆ ಇಲ್ಲಿ ಏನಿರುತ್ತೆ, ಆ ಚಾಟ್ಸಲ್ಲಿ ನೀವು ಬಂದಾಗ ಕರೆಂಟ್ ಅಫೇರ್ಸ್ ಅಂತ ಚಾಟ್ಸ್ ಓಪನ್ ಆಗುತ್ತೆ. ಆ ಚಾಟಲ್ಲಿ ನೀವು ಇಲ್ಲಿ ನಿಮ್ಮ ಆನ್ಸರ್ಗಳನ್ನು ನೀವು ಪೋಸ್ಟ್ ಮಾಡ್ಬೋದು. ವ್ಯಾಲ್ಯೂಯೇಷನ್ ಆಗಿಬಿಟ್ಟು ಆನ್ಸರ್ಸ್ನ ನಾವು ಇಲ್ಲೇ ಹಾಕ್ತೀವಿ. ಹಲೋ, ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮಸ್ಕಾರ. ಇವತ್ತು ನಾವು ಫೆಬ್ರವರಿ 6 ಮತ್ತು 7 ಕರೆಂಟ್ ಅಫೇರ್ಸನ್ನು ತೊಗೊಳೋಣ. ಓಕೆ, ಈಗ ಅದ್ರ ಜೊತೆ ನಿಮಗೆಲ್ಲ ಗೊತ್ತಿದೆ, ನಾವು ಡೈಲಿ ಕೋಡ್ ಜೊತೆ ಸ್ಟಾರ್ಟ್ ಮಾಡ್ತೀವಲ್ಲ, ಹಾಗೆ ಇವತ್ತಿನ ಕೋಡ್ ಏನಪ್ಪ ಅಂದರೆ ಅವರ್ ಎಬಿಲಿಟಿ ಟು ರೀಚ್ ಯೂನಿಟಿ ಇನ್ ಡೈವರ್ಸಿಟಿ ಬಿ ದ ಬ್ಯೂಟಿ ಆ್ಯಂಡ್ ದ ಟೆಸ್ಟ್ ಆಫ್ ಅವರ್ ಸಿವಿಲೈಸೇಷನ್. ಏನಂದರೆ ಇದನ್ನು ಯಾರು ಹೇಳಿದ್ರು? ಮಹಾತ್ಮ ಗಾಂಧಿ ಅವರು ಏನು ಹೇಳಿದ್ದಾರೆ ಅಂದರೆ ಅವರ್ ಎಬಿಲಿಟಿ ಟು ರೀಚ್ ಯೂನಿಟಿ ಇನ್ ಡೈವರ್ಸಿಟಿ ಬಿ ದ ಬ್ಯೂಟಿ ಆ್ಯಂಡ್ ದ ಟೆಸ್ಟ್ ಆಫ್ ಅವರ್ ಸಿವಿಲೈಸೇಷನ್ ಅಂತಂದರೆ ನಮ್ಮ ಎಬಿಲಿಟಿ, ನಮ್ಮ ದೇಶ ಏನು ಯೂನಿಟಿ, ನಾವು ವಿ ಆರ್ ವೆರಿ ಡೈವರ್ಸಿಫೈಡ್ ನೇಷನ್, ಆಯಿತಾ. ಈ ಎಬಿಲಿಟಿ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿಯನ್ನು ರೀಚ್ ಮಾಡೋವಂಥ ಒಂದು ಎಬಿಲಿಟಿನೇ ನಮ್ಮ ಒಂದು ಬ್ಯೂಟಿ ಆಗಲಿ ಅಂತ, ಅಂದರೆ ಟೆಸ್ಟ್ ಆಫ್ ನಮ್ಮ ಸಿವಿಲೈಸೇಷನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ದಿಸ್ ಶುಡ್ ಬಿ ದ ಬ್ಯೂಟಿ, ದಟ್ ಇಸ್ ಯೂನಿಟಿ ಇನ್ ಡೈವರ್ಸಿಟಿ. ನಮ್ಮ ಡೈವರ್ಸಿಫೈಡ್ ಇದ್ದರೂ ಕೂಡ ಅದರೆಲ್ಲರಲ್ಲೂ ನಾವು ಒಂದಾಗಿರ್ತೀವಿ ಅನ್ನೋ ಒಂದು ಇದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಇದನ್ನು ಹೇಳ್ತಾ ನಾವು ಕರೆಂಟ್ ಅಫೇರ್ಸ್ ಇದಕ್ಕೆ ಮುಂದಕ್ಕೆ ಹೋಗೋಣ. ಸರಿ, ಇವತ್ತು ಏನಪ್ಪ ಅಂತಂದರೆ ನ್ಯೂಸಲ್ಲಿರೋ ಆರ್ಟಿಕಲ್ಸು ಫೆಬ್ರವರಿ 6 ಮತ್ತು 7ನೇ ತಾರೀಕಿನ ನಾವು ತೊಗೋತಾ ಇರೋದು. ಈಗ ಏನು ನ್ಯೂಸಲ್ಲಿ ಇರೋದಂದರೆ ಡಿಯರ್ನೆಸ್ ಅಲವೆನ್ಸ್ ಏನಂತಂದರೆ ನ್ಯೂಸಲ್ಲಿ ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ DAನ ಇನ್ಕ್ರೀಸ್ ಮಾಡಬೇಕು. ಎಷ್ಟು? 38%ಇಂದ 40, ಅಂದರೆ 4 ಪಾಯಿಂಟ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಚಿಂತನೆ ಮಾಡಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಎಷ್ಟು? 38% ಇದ್ದಿದ್ದು ಇನ್ಮೇಲೆ 42%ಗೆ ಇನ್ಕ್ರೀಸ್ ಮಾಡಬೇಕಂತ. ಸರಿ, ಹಂಗಾದರೆ ಡಿಯರ್ನೆಸ್ ಅಲವೆನ್ಸ್ ಅಂದರೆ ಏನು ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಅಡ್ಜಸ್ಟ್ಮೆಂಟ್ ಪಬ್ಲಿಕ್ ಸೆಕ್ಟರ್ಸ್ ಎಂಪ್ಲಾಯಿಗೆ. ಕಾಸ್ಟ್ ಆಫ್ ಲಿವಿಂಗ್ ಅಡ್ಜಸ್ಟ್ಮೆಂಟ್ ಅಂದರೆ ಈಗ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ನೋಡಿ, ಇದು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಏನು ಹೇಳ್ತೀವಿ, ಅಂದರೆ ಟೊಮೆಟೊ 170 ರೂಪಾಯಿ kg ಆಗಿದೆ. ಆದರೆ ಗೌರ್ಮೆಂಟ್ ಎಂಪ್ಲಾಯ್ಗೆ ಸಂಬಳ ಅಷ್ಟೇ ಬರ್ತಾ ಇರುತ್ತೆ. ಅವ್ನಿಗೆ ಬೇಸಿಕ್ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿರ್ತಾರೆ, ಅಷ್ಟೇ ಸ್ಯಾಲ್ರಿ ಬರ್ತಾ ಇರುತ್ತೆ. ಮತ್ತು ಹಂಗಾದ್ರೆ ಇವರೆಲ್ಲರೂ ಹೇಗೆ ಈ ಇನ್ಫ್ಲೇಷನನ್ನು ಹೆಂಗೆ ಇದನ್ನು ಮಾಡ್ಕೋಬೇಕು ಅಂತ ನಿಮಗೆಲ್ಲ ಚಿಂತನೆ ಬಂದಿರುತ್ತಲ್ವ. ಈಗ ನಾಳೆ ನಾವೇ IAS ಆಫೀಸರ್ಸ್ ಆಗ್ತೀವಿ, KS ಆಫೀಸರ್ಸ್ ಆಗ್ತೀವಿ, ಎಲ್ಲ ಆಗ್ತೀವಿ. ನಮಗೆ ಸಂಬಳ 45,000 50,000 ಸಂಬಳ ಇರುತ್ತೆ. ಆದರೆ ಮಾರ್ಕೆಟ್ ಫೋರ್ಸಸ್ ಮೇಲೆ ಡಿಮಾಂಡು ಜಾಸ್ತಿ ಆದಾಗ ಕೆಲವೊಂದೊಂದು ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಎಲ್ಲ ಇದಾಗುತ್ತೆ. ಅವಾಗ ಮತ್ತು ನಮ್ಮ ಲೈಫನ್ನು ನಾವು ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕು? ಈಗ ಲೈಫನ್ನು ನಾವು ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಾವು ಹೋಗಿ ನಮ್ಮ ಕರ್ತವ್ಯನ ಸರಿಯಾಗಿ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಗೌರ್ಮೆಂಟ್ನವರು ಡಿಯರ್ನೆಸ್ ಅಲವೆನ್ಸ್ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ. ಡಿಯರ್ನೆಸ್ ಅಲವೆನ್ಸ್ ಅಂದರೆ ಅದೇ, ಈಗ ಇಂಥ ಇನ್ಫ್ಲೇಷನ್ನು ಇಂಥವೆಲ್ಲ ಆದಾಗ ಈ ಥರದ್ದು ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ ಅಂತ ಅಂದ್ಬಿಟ್ಟು, ಹಾಗಾಗಿ ನಮ್ಮ ಬೇಸಿಕ್ ಸ್ಯಾಲ್ರಿ ಮೇಲೆ ಇದನ್ನು ಫಿಕ್ಸ್ ಮಾಡಿ DA ಅಂತ ಕೊಡ್ತಾರೆ. ಓಕೆ, ದಿಸ್ ಇಸ್ ಅ ಪರ್ಸೆಂಟೇಜ್ ಆಫ್ ಅವರ್ ಸ್ಯಾಲರಿ ಹೇಳಿದ್ನಲ್ಲ. ಇದು ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಒಬ್ಬರಿಗೆ ಇದು ವೇರಿ ಆಗ್ತಾ ಹೋಗುತ್ತೆ. ಆಮೇಲೆ ದಿಸ್ ಇಸ್ ಟ್ಯಾಕ್ಸಬಲ್ ಕೂಡ. ಇದರಿಂದ ಏನು ಇನ್ಕಮ್ ಬರುತ್ತೆ ಇದು ಟ್ಯಾಕ್ಸಬಲ್ ಕೂಡ. ನೆಕ್ಸ್ಟ್ ಇದು ಟೈಪ್ಸ್ ಬಂದುಬಿಟ್ಟು ವೇರಿಯಬಲ್ ಡಿಯರ್ನೆಸ್ ಅಲವೆನ್ಸ್ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾರೆ. ಇದು 6 ಮಂತ್ಸಿಗೆ ಒಂದ್ಸತಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ 6 ಮಂತ್ಸಿಗೆ ಒಂದ್ಸತಿ ಸೆಟ್ ಮಾಡ್ತಾರೆ. ಇನ್ನು ಇಂಡಸ್ಟ್ರಿಯಲ್ ಡಿಯರ್ನೆಸ್ ಅಲವೆನ್ಸ್ ಅಂದರೆ ಕ್ವಾರ್ಟರ್ಲಿ, ಇದು ಕೂಡ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ಇದನ್ನು ಸೆಟ್ ಮಾಡ್ತಾರೆ. ಇದು ಇಷ್ಟು ಡಿಯರ್ನೆಸ್ ಅಲವೆನ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಸ್ ಲೈಕ್ಲಿ ಟು ಇನ್ಕ್ರೀಸ್ ದ ಡಿಯರ್ನೆಸ್ ಅಲವೆನ್ಸ್ ಫಾರ್ ಇಟ್ಸ್ ಓವರ್ 1 crore ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್ by 4% points to 42% from the existing 38%. DA is a cost of living adjustment that the government pays to public sector employees and pensioners to curb the effect of inflation. It is calculated as percentage of the basic salary. ನಾ ಹೇಳಿರೋದೆಲ್ಲ ಇಲ್ಲಿದೆ, ನೀವು ಒಂದ್ಸತಿ ಇದನ್ನು ನೋಡ್ತಾ ಹೋಗಿ. ಇನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ನೋಡಿ, ಇಲ್ಲಿ ಡಿಯರ್ನೆಸ್ ತುಟ್ಟಿ ಭತ್ಯ ಅಂತಲೇ ಇದಕ್ಕೆ ಹೆಸರು ಕನ್ನಡದಲ್ಲಿ. ಓಕೆ, ನೋಡಿ, ಕೇಂದ್ರ ಸರ್ಕಾರವು ತನ್ನ 1 ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯವನ್ನು DA ಈಗಿರುವ 38%ರಿಂದ 42%ಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆ. ತುಟ್ಟಿ ಭತ್ಯ ಎಂಬುದು ಸಾರ್ವಜನಿಕ ವಲಯದ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಸರ್ಕಾರದ ವತಿಯಿಂದ ಪಾವತಿಸಲಾಗುವ ಜೀವನ ವೆಚ್ಚದ ಮೇಲಿನ ಹೊಂದಾಣಿಕೆ ಭತ್ಯೆಯಾಗಿದೆ. ಓಕೆ, ಹಣದುಬ್ಬರದ ಪರಿಣಾಮವನ್ನು ನಿಗ್ರಹಿಸಲು ಉದ್ದೇಶದಿಂದ. ಓಕೆ, ಇನ್ನು ಉಳ್ಕಿದೆಲ್ಲ ಇದೆಲ್ಲ ನೀವು ನೋಡ್ತಾ ಹೋಗ್ಬೋದು.
ಸರಿನಾ. ಇದು ಇಷ್ಟು ಡಿಯರ್ನೆಸ್ ಅಲಯನ್ಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECD ಅಂತ ನೀವು ನ್ಯೂಸಲ್ಲಿ ಕೇಳಿರ್ಬೋದು. ಓಕೆನಾ. ಇದು ನ್ಯೂಸಲ್ಲಿ ಯಾಕಿದೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಯಾಕೆ ನ್ಯೂಸಲ್ಲಿದೆ ಅಂದರೆ ಗುಜರಾತ್ ಗೌರ್ಮೆಂಟ್ನವರು OECD ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಂತೆ. ಏನು ಅಗ್ರಿಮೆಂಟು ಅಂತಂದರೆ ಏನು ಅಗ್ರಿಮೆಂಟ್ ಅಂದರೆ ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಅನ್ನೋ ಒಂದು ಇದನ್ನು ಮಾಡಬೇಕು. ಇನ್ಮೇಲಿಂದ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸಿಗೆ ಅಸೆಸ್ಮೆಂಟ್ ಮಾಡಬೇಕು ಅನ್ನೋ ಕಾರಣದಿಂದ ಗುಜರಾತ್ ಗೌರ್ಮೆಂಟ್ನವರು OECD ಜೊತೆ ಅಗ್ರಿಮೆಂಟು ಮಾಡಿದ್ದಾರೆ. ಹಾಗಾಗಿ OECD ನ್ಯೂಸಲ್ಲಿದೆ. OECD ಅಂದರೆ ಏನು, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಇನ್ನು ಇದು ಪ್ರಾಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಏನಂತಂದರೆ ಇದೊಂದು ಇಂಟರ್ನ್ಯಾಷನಲ್ ಅಸೆಸ್ಮೆಂಟು 15 ವರ್ಷದ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರಿಗೋಸ್ಕರ ಮಾಡೋದು. ಇದು ಎವ್ರಿ 3 years, ಎವ್ರಿ 3 ವರ್ಷಕ್ಕೊಂದ್ಸತಿ ಇದನ್ನು ಮಾಡ್ತಾರೆ. ಇನ್ನು OECD ಬಗ್ಗೆ ಹೇಳೋದಾದರೆ ಇದರಲ್ಲಿ 38 ಮೆಂಬರ್ಸ್ ಇದ್ದಾರೆ. ಇವೆಲ್ಲ ಇಂಟರ್ ಗೌರ್ಮೆಂಟ್ ಆರ್ಗನೈಸೇಷನ್ನು. ಇದರಲ್ಲಿ 32 ಜನ ಮೆಂಬರ್ಸ್ ಇದ್ದಾರೆ. ಇನ್ನು OECD ಸ್ಪೆಸಿಫಿಕ್ ಆಗಿ ಎಕನಾಮಿಕ್ ಪ್ರೋಗ್ರೆಸ್ ಮತ್ತು ವರ್ಲ್ಡ್ ಟ್ರೇಡ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಇದು ಇರೋ ಒಂದು ಸಂಸ್ಥೆ. ಇದು 1961 ಬಂದಿರೋದು. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಪ್ಯಾರಿಸ್, ಫ್ರಾನ್ಸಲ್ಲಿದೆ. ಇಂಡಿಯಾ ಇದಕ್ಕೆ ಮೆಂಬರ್ ಅಲ್ಲ, ಬಟ್ ಎಕನಾಮಿಕ್ ಪಾರ್ಟ್ನರ್. ಇಂಡಿಯಾ ದಿಸ್ ಇಸ್ ನಾಟ್ ಎ ಮೆಂಬರ್ ಆಫ್ OECD, ಬಟ್ ಇಟ್ ಇಸ್ ಎ ಎಕನಾಮಿಕ್ ಪಾರ್ಟ್ನರ್ ಆಫ್ OECD. ಇನ್ನು ಇದಕ್ಕೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಕಂಟ್ರಿದು ನ್ಯಾಷನಲ್ ಎಕಾನಮಿ ಇದೆಯೋ ಅದು ಸೈಜಿಗೆ ಅನುಗುಣವಾಗಿ ಇದು ಬರುತ್ತೆ, ಫಂಡ್ಸ್ ಬರುತ್ತೆ. ಇನ್ನು ಇದಕ್ಕೆ ವಾಲಂಟರಿಯಾಗೂ ಕೂಡ ಫಂಡ್ಸ್ನ ಕೊಡ್ಬೋದು. ಸೊ ಇದು ಇಷ್ಟು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ದ ಗುಜರಾತ್ ಗೌರ್ಮೆಂಟ್ ರೀಸೆಂಟ್ಲಿ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ OECD ಟು ಕಂಡಕ್ಟ್ ದ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಟೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್. ಓಕೆ, ಇಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ, ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಬಗ್ಗೆ ಹೇಳಿದ್ದೀನಿ, OECD ಬಗ್ಗೆ ಹೇಳಿದ್ದೀನಿ. ಇದನ್ನೆಲ್ಲ ನೀವು ನೋಡ್ತಾ. ಇನ್ನು ರಿಪೋರ್ಟ್ಸ್ ನೋಡಿ, OECD ಇಷ್ಟೆಲ್ಲ ರಿಪೋರ್ಟ್ಸ್ ಪಬ್ಲಿಷ್ ಮಾಡುತ್ತೆ. ಒಂದ್ಸತಿ ಇದನ್ನು ನೀವು ಗ್ಲಾನ್ಸ್ ಮಾಡ್ಕೋತ ಹೋಗಿ. ಗೌರ್ಮೆಂಟ್ ಅಟ್ ಅ ಗ್ಲಾನ್ಸ್, OECD ಬೆಟರ್ ಲೈಫ್ ಇಂಡೆಕ್ಸ್, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್, ದ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್, ಇದನ್ನೆಲ್ಲ ಒಂದ್ಸತಿ ನೋಡ್ತಾ ಹೋಗಿ ನೀವು. OECD ಈಸ್ ಫಂಡೆಡ್ ಬೈ ಇಟ್ಸ್ ಮೆಂಬರ್ ಕಂಟ್ರೀಸ್. ಓಕೆ, ಫಂಡ್ಸ್ ಹೆಂಗೆ ಬಂದಿದೆ ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇದಲ್ಲಿದೆ, ನೀವು ಒಂಥರ ರಿವಿಷನ್ ಮಾಡ್ಕೊಳ್ಳಿ ಮನೇಲಿ, ಸರಿನಾ. ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ವೈಟ್ ಟೇಲ್ ಡೀರ್. ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಸ್ಪ್ರೆಡ್ ಆಫ್ ಸಾರ್ಸ್ CO2 ವೈರಸ್ಸು ನ್ಯೂಯಾರ್ಕಲ್ಲಿ ಇದರಿಂದ ಉಂಟಾಗ್ತಾ ಇದೆಯಂತೆ. ಇದಕ್ಕೆ ಆಗಿದೆಯಂತೆ, ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಇನ್ನು ವೈಟ್ ಟೇಲ್ ಡೀರ್ ಬಂದ್ಬಿಟ್ಟು ಇದೊಂದು ನಾರ್ತ್ ಅಮೇರಿಕಾದ ಡೀರ್ ಫ್ಯಾಮಿಲಿಗೆ ಸೇರುತ್ತೆ. ಇದು ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ನಾರ್ತ್ ಅಮೇರಿಕಾದ ಸದರ್ನ್ ಕೆನಡಾ ಏನು ಬರುತ್ತಲ್ಲ, ಸೆಂಟ್ರಲ್ ಅಮೇರಿಕಾದೆಲ್ಲ ಅಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಸಿಗುತ್ತೆ. ಇದು ಸ್ಟ್ರೀಮ್ಸು, ರಿವರ್ಸು, ಫಾರ್ಮ್ಸು ಇಂಥ ಕಡೆ ಜಾಸ್ತಿ ಕಂಡು ಬಂದಿದೆ. IUCN ಸ್ಟೇಟಸ್ ಬಂದ್ಬಿಟ್ಟು ಲೀಸ್ಟ್ ಕನ್ಸರ್ನ್ ಇದು. ಓಕೆ, ಇದು ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಬರೋ ಚಾನ್ಸಸ್ ಇದೆ. ಸೊ ನೋಡ್ಕೊಂಡು ನೀವು ಇದು ನೋಡಿ, ವೈಟ್ ಟೇಲ್ಡ್ ಡೀರ್. ಓಕೆ, ವೈಟ್ ಟೇಲ್ಡ್ ಡೀರ್, ವೈಡ್ ಸ್ಪ್ರೆಡ್ ಇನ್ಫೆಕ್ಷನ್ ಆಫ್ ವೈಟ್ ಟೇಲ್ಡ್ ಡೀರ್ ವಿತ್ ಸಾರ್ಸ್ ಕೋವಿಡ್ ವೈರಸ್ ನ್ಯೂಯಾರ್ಕ್. ಓಕೆ, ಈಗ ನೆಕ್ಸ್ಟ್ ಆರ್ಟಿಕಲ್ ಇದೆಲ್ಲ ಇದೆ. ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣಂತೆ. ಓಕೆ, ದಮಾಲ್ ಅನ್ನೋದೇನೆಂದರೆ, ದಮಾಲ್ ಅನ್ನೋದು ನ್ಯೂಸಲ್ಲಿ ಹಾಕಿದೆ ಅಂತಂದರೆ ಸೂಫಿ ಮತ್ತು ಆಫ್ರಿಕನ್ನರ ಒಂದು ಎರಡನ್ನೂ ಶೈಲಿಗಳನ್ನ ಸೇರಿಸಿ ಒಂದು ಡ್ಯಾನ್ಸ್ ಇದು ಫಾರ್ಮ್ ಇದು, ದಟ್ ಈಸ್ ಕಾಲ್ಡ್ ದಮಾಲ್ ಅಂತ. ಇನ್ನು ದಮಾಲ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ದಮಾಲ್ ಅಂದರೆ ಏನು ಅಂತಂದರೆ ಇದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸು. ಗುಜರಾತ್ ಸಿದ್ದೀಸ್ ಅಂತ ಏನಿದಾರಲ್ಲ ಅವರು ಇದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದು. ಇನ್ನು ಬರ್ತ್ ಆರ್ ಡೆತ್ ಆಫ್ ಸ್ಪಿರಿಚುವಲ್ ಲೀಡರ್ಸ್ ಅಂತ ಏನಿರ್ತಾರಲ್ಲ ಆ ಟೈಮಲ್ಲಿ ಇದನ್ನು ಜಾಸ್ತಿ ಡ್ಯಾನ್ಸ್ ಇದನ್ನು ಮಾಡ್ತಾರೆ. ಇನ್ನು ಇದರಲ್ಲಿ 2 ways ಇದೆ, ಒಂದು ಡ್ಯಾನ್ಸ್ ದಮಾಲು, ಇನ್ನೊಂದು ಬೈಥಾಕಿ ದಮಾಲ್ ಅಂತ 2 ಫಾರ್ಮ್ ಇದೆ. ಆದಷ್ಟು ಇದು ದಮಾಲ್ ಬಗ್ಗೆ. ಇಟ್ ಈಸ್ ಅ ಮಿಕ್ಸ್ ಆಫ್ ಸೂಫಿ ಆ್ಯಂಡ್ ಅಮೇರಿಕನ್, mostly East African musical and dance. It refers particularly to the spiritual practices of the Siddhis of Gujarat. Usually Damal songs and dances are performed to celebrate the anniversary of the birth and death of spiritual leaders. Okay, 2 ways ಹೇಳಿದ್ನಲ್ಲ, ಒಂದು ಡ್ಯಾನ್ಸ್ ದಮಾಲು, ಇನ್ನೊಂದು ಬೈಥಾಕಿ ದಮಾಲ. The spiritual songs that are sung during the damals are known as ಜಿಕರ್ಸ್ ಅಂತ ಹೇಳ್ತಾರೆ. ಇದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಿಸ್ ಕ್ಲಬ್ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಪ್ಯಾರಿಸ್ ಕ್ಲಬ್ ಅಂತಂದರೆ ಇವರು ಪ್ಯಾರಿಸ್ ಕ್ಲಬ್ನವರು ದೇ ಆರ್ ಕಾಲ್ಡ್ ಕ್ರೆಡಿಟರ್ ನೇಷನ್ಸ್ ಅಂತ ಹೇಳ್ತಾರೆ. ಇವ್ರಿಗೆ ಕ್ರೆಡಿಟರ್ ನೇಷನ್ಸ್ ಅಂದರೆ ಸಾಲ ಕೊಡುವಂಥ ದೇಶಗಳು. ಓಕೆ, ಇವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾರೆ. ಯಾರಿಗೆ? IMF ಇತ್ತೀಚೆಗೆ ಶ್ರೀಲಂಕಾದು ಏನು ಡೆಟ್ ಕ್ರೈಸಿಸಲ್ಲಿ ಬಂದಿತ್ತಲ್ಲ ಅವರಿಗೆ IMF ಸಾಲ ಕೊಡ್ತಾ ಇದೆ. ಆ IMFಗೆ ಇವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ಯಾರಿಸ್ ಕ್ಲಬ್ ನ್ಯೂಸಲ್ಲಿದೆ. ಇನ್ನು ಪ್ಯಾರಿಸ್ ಕ್ಲಬ್ ಬಗ್ಗೆ ಹೇಳೋದಾದರೆ ಇವರು ಸಸ್ಟೈನಬಲ್ ಡೆಟ್ ರಿಲೀಫ್ ಸೊಲ್ಯೂಷನ್ಸ್ನ ಕೊಡ್ತಾರೆ. ಈ ಥರ ಯಾವ್ದಾರ ದೇಶಗಳು ಇದರಲ್ಲಿತ್ತು ಅಂತಂದರೆ ಅವರಿಗೆ ಸಸ್ಟೈನಬಲ್ ಡೆಟ್. ಓಕೆ, ಇದರಲ್ಲಿ 22 22 ಮೆಂಬರ್ಗಳು ಇದರಲ್ಲಿ ಪ್ಯಾರಿಸ್ ಕ್ಲಬ್ಬಲ್ಲಿ ಮೆಂಬರ್ಸ್ ಇದ್ದಾರೆ. ಇದು ಇಷ್ಟು ಪ್ಯಾರಿಸ್ ಕ್ಲಬ್ ಬಗ್ಗೆ ಹೇಳೋದಾದರೆ. ಓಕೆ,
Paris Club. The Paris Club, an informal group of creditor nations, will provide financial assurances to the International Monetary Fund on Sri Lanka's debt. Okay, ಇದರಲ್ಲಿ ಎಷ್ಟು ಜನ OECD ಎಲ್ಲ 22 ಮೆಂಬರ್ಸ್ ಕೂಡ ಇದ್ದಾರೆ. ಇದರ ಅಬ್ಜೆಕ್ಟಿವ್ಸ್ ಬಂದ್ಬಿಟ್ಟು ನಾನು ಹೇಳಿದ್ದೀನಿ, ಸಸ್ಟೈನಬಲ್ ಡೆಟ್ ರಿಲೀಫ್ ಸೊಲ್ಯೂಷನ್ಸ್ ಫಾರ್ ಕಂಟ್ರೀಸ್ ದಟ್ ಆರ್ ಅನೇಬಲ್ ಟು ರೀಪೇರ್ ದರ್ ಬೈಲ್ಯಾಟ್ರಲ್ ಲೋನ್ಸ್. ಓಕೆ, ಇನ್ನು ರೀಸೆಂಟ್ ಆಕ್ಟಿವಿಟೀಸ್ ಬಂದ್ಬಿಟ್ಟು ನಾನು ಹೇಳಿದ ಶ್ರೀಲಂಕಾಸ್ ಕೇಸು, ಆಮೇಲೆ ಶ್ರೀಲಂಕಾಸ್ ಡೆಟ್ ಟು ಚೈನಾ 52% ಆಫ್ ಬೈಲ್ಯಾಟ್ರಲ್ ಡೆಟ್ನ 19.5% ಟು ಜಪಾನ್ ಆ್ಯಂಡ್ 12% ಟು ಇಂಡಿಯಾನ ಇದನ್ನು ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದಾರೆ. ಓಕೆ, ಇನ್ನು ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಅಂತ. ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಅಂತಂದರೆ ಇದು ನ್ಯೂಸಲ್ಲಿ ಯಾಕಿದೆಯಪ್ಪ ಅಂತಂದರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನವರು 477.25 crore ಅಂಡರ್ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ನ ರಿಲೀಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿದೆ, ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮು. ಸೀಡ್ ಫಂಡ್ ಅಂದರೆ ಏನಪ್ಪ ಅಂತಂದರೆ, ಸೀಡ್ ಫಂಡ್ ನೀವೇ ಯೋಚನೆ ಮಾಡಿ. ಸೀಡ್ ಫಂಡ್ ಅಂತಂದರೆ ಒಂದು ಅರ್ಲಿ ಸ್ಟೇಜಲ್ಲಿ ಒಂದೇನೋ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತಲ್ಲ, ಆ ಟೈಮಲ್ಲಿ ಒಂದು ಫಂಡಿಂಗ್ನ ಕೊಟ್ಟರೆ, ಅದು ಇನ್ವೆಸ್ಟ್ಮೆಂಟ್ನ ಕೊಟ್ಟರೆ, ಮುಂದೆ ಅದು ಹೆಮ್ಮರವಾಗಿ ಬೆಳೆದ್ಬಿಟ್ಟು ಅದೇ ಸೆಲ್ಫ್ ಸಫಿಷಿಯೆಂಟ್ ಆಗುವಂಥ ಒಂದು ಕಂಪನಿಗಳಿಗೆ ಏನು ಫಂಡ್ ಕೊಡ್ತಾರಲ್ಲ, ದಟ್ ಈಸ್ ಕಾಲ್ಡ್ ಸೀಡ್ ಫಂಡ್. ಸ್ಟಾರ್ಟಿಂಗಲ್ಲಿ ಏನು ಕೊಡ್ತಾರಲ್ಲ, ದಟ್ ಈಸ್ ಸೀಡ್ ಫಂಡ್. ಇನ್ನು ಇದನ್ನು ಮಾನಿಟರ್ ಯಾರು ಮಾಡ್ತಾರೆ ಅಂತಂದರೆ, ಎಕ್ಸ್ಪರ್ಟ್ ಅಡ್ವೈಸರಿ ಕಮಿಟಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ IT, ಅದು DPIIT ಇದೆಯಲ್ಲ, ಅದರಲ್ಲಿ ಇದನ್ನು ಮಾನಿಟರಿಂಗ್ ಮಾಡ್ತಾರೆ. ಇನ್ನು ಎಲಿಜಿಬಿಲಿಟಿ ಬಂದುಬಿಟ್ಟು ಯಾರು ಸ್ಟಾರ್ಟಪ್ ಏನಿರುತ್ತಲ್ಲ, ಸ್ಟಾರ್ಟಪ್ಸು ವಿಚ್ ಇಸ್ ರೆಕಗ್ನೈಸ್ ಬೈ DPIIT ನಾಟ್ ಮೋರ್ ದೆನ್ 2 years ಅಂಥವೇನಿರ್ತಾವಲ್ಲ ಅಂಥವು ಕೊಡ್ತಾರೆ. ಆಮೇಲೆ 10 ಲಕ್ಷ ಆಫ್ ಮಾನಿಟರಿ ಸಪೋರ್ಟ್ ಫ್ರಮ್ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸಿಂದ ಈ ಸ್ಟಾರ್ಟಪ್ಸ್ಗಳು ತೊಗೊಂಡಿರಬಾರ್ದು. ಅಂಥ ಕಂಪನಿಗಳಿಗೆ ಮಾತ್ರ ಇದು ಸೀಡ್ ಫಂಡ್ ಸಿಗೋದು. ದಿಸ್ ಇಸ್ ವಾಟ್ ಎಲಿಜಿಬಿಲಿಟಿ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ನೋಡಿ, ಸ್ಟಾರ್ಟಪ್ ಇಂಡಿಯಾ seed fund scheme. Ministry of Commerce and Industry has approved rupees 477.25 crore under Startup India Fund scheme, which is a flagship scheme under Startup India initiative. Okay, is an early stage of investment in startup or new business idea. Okay, ಇದೆಲ್ಲ ನೀವು ನೋಡ್ತಾ ಹೋಗ್ಬೋದು. ಯಾರು ಮಾನಿಟರ್ ಮಾಡ್ತಾರೆ, ಯಾರು ಎಲಿಜಿಬಿಲಿಟಿ, ಯಾರು ಸೀಡ್ ಫಂಡ್ ಅಂದರೆ ಏನು, easy availability of capital is essential for entrepreneurs at the early stages of growth of an enterprise. The Indian startup ecosystem suffers from capital inadequacy in the seed and proof of concept development stage. Okay, Startup India initiative. Other initiative regarding startups: Startup Innovation Challenges, National Startup Awards, ranking of states and support to startup ecosystems. Next SCO Startup Forum, ಪ್ರಾರಂಭ, ಈ ಥರ ಕೆಲವೊಂದೆಲ್ಲ ಇದಿದೆ, ನೀವು ನೋಡ್ಕೋಬೇಕು. ಇನ್ನು ಇದು ಬಂದರೆ ಸ್ಪಾಟ್ಲೈಟ್ ಅನಾಲಿಸಿಸು ಡೈಲಿ ನಮ್ಮ ಚಾನಲ್, ನಮ್ಮ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲಲ್ಲಿ ಡೈಲಿ ಇದು ಬರುತ್ತೆ. ರಾತ್ರಿ 9 ಗಂಟೆಗೆ ನೀವು ತಪ್ಪದಲ್ಲೇ ನೋಡಿ ಮಲ್ಕೋಬೇಕು. ಇನ್ನು ಟಿಟ್ಬಿಟ್ಸ್ನ ಒಂದ್ಸತಿ ಹೋಮ್ವರ್ಕ್ ಥರ ಎಲ್ಲ ಒಂದ್ಸತಿ ರಿವಿಷನ್ ಮಾಡಿ ನೋಡ್ಕೋತಾ ಹೋಗ್ಬಿಡಿ. ಎಲ್ಲ ಈಸಿ ಇದೆ, ಎಲ್ಲ ಫ್ಯಾಕ್ಚುಲ್ ಇರೋದ್ರಿಂದ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಂಥದ್ದು ಏನಿಲ್ಲ ನಿಮಗೆ. ನೀವೆಲ್ಲ ಆಲ್ರೆಡಿ ಇಷ್ಟೊತ್ತಿಗೆಲ್ಲ ಎಲ್ಲ ಫೌಂಡೇಶನ್ ಚೆನ್ನಾಗಿ ಇದಾಗಿ ನಿಮಗೆ ಎಲ್ಲ ಅರ್ಥ ಆಗೋವಂಥ ಇರುತ್ತೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಪ್ಲೇಸಸ್ ಇನ್ ನ್ಯೂಸ್ ಬಂದುಬಿಟ್ಟು ಆ್ಯಂಡೀಸ್ ಮೌಂಟೇನ್ಸು ಸೌತ್ ಅಮೆರಿಕಾದಲ್ಲಿ ಬರುತ್ತೆ. ಓಕೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲಿ ಬರುತ್ತೆ, ಅದ್ರದ್ದು ರೀಜನ್ ಏನು ಟೋಪೋಗ್ರಫಿ ಅನ್ನೋದೆಲ್ಲ ಒಂದು ಸ್ವಲ್ಪ ನೋಡ್ತಾ ಹೋಗಿ. ನೆಕ್ಸ್ಟ್ MCQಸಿಗೆ ಬಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್. ಎ ಸೀಡ್ ಫಂಡ್ is an investment fund that provides financial support to startups, usually in the form of seed capital. Okay, next, the Department for Promotion of Industry and Internal Trade has established the expert advisory committee to oversee the scheme. Which of the following is correct? So this is both 1 and 2. Next, consider the following statements with reference to Paris Club. Andre, its objective is to find sustainable debt relief solutions for countries unable to repay their loans. Its importance has receded with emergence of China as the world's largest bilateral lender. Okay, so both 1 and 2 are correct. ಇದು consider the following statement with respect to moons. They are created when the particles in Earth's atmosphere collide with cosmic rays, are highly unstable and exist for just 2.2 microseconds. Both 1 and 2 are ಕರೆಕ್ಟ್. ಇದನ್ನು ಹೇಳ್ತಾ ನಾವು ನೆಕ್ಸ್ಟ್ 7ನೇ ತಾರೀಕಿನ ಕರೆಂಟ್ ಅಫೇರ್ಸ್ಗೆ ಬರೋಣ. 7ನೇ ತಾರೀಕಿನ ಕರೆಂಟ್ ಅಫೇರ್ಸಲ್ಲಿ ಏನು ಹೇಳ್ತದಪ್ಪ, ಇಶ್ಯೂಸ್ ಏನಿದೆ ಅಂದರೆ, ವೈಟ್ ಲೇಬಲ್ ATM ನ್ಯೂಸಲ್ಲಿದೆ. ವೈಟ್ ಲೇಬಲ್ ATMs ಯಾಕೆ ನ್ಯೂಸಲ್ಲಿದೆ ಅಂತಂದರೆ, RBI ಅನ್ನೋದವರು ವಕ್ರಂಜಿಗೆ ಇದು ಅವ್ರದ್ದೇ ಆದ ಒಂದು ಸ್ವಂತ ATM ಇದನ್ನು ಮಾಡೋಕ್ಕೆ, ಆಪ್ರೇಟ್ ಮಾಡೋಕ್ಕೆ, ವೈಟ್ ಲೇಬಲ್ ATMನ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತೆ. ಹಾಗಾಗಿ ವೈಟ್ ಲೇಬಲ್ ATM ನ್ಯೂಸಲ್ಲಿದೆ. ಇನ್ನು ವೈಟ್ ಲೇಬಲ್ ATM ಏನು ಅಂತಂದರೆ, ನಾನ್ ಬ್ಯಾಂಕಿಂಗ್ ಎಂಟಿಟೀಸು ATMನ ಆಪ್ರೇಟ್ ಮಾಡ್ತಾರಲ್ಲ, ಅಂಥ ATMಸಿಗೆ ವೈಟ್ ಲೇಬಲ್ ATMs ಅಂತ ಎಂತಾರೆ. ಆಮೇಲೆ ಎಲ್ಲ ನಾನ್ ಬ್ಯಾಂಕ್ ಎಂಟಿಟೀಸು ಕೂಡ ಇದನ್ನು ಮಾಡೋಕ್ಕಾಗಲ್ಲ. 100 ಕೋಟಿ ನೆಟ್ವರ್ತ್ ಇರೋರು ಮಾತ್ರ ಈ ಥರದ್ದು ಇದನ್ನು ಇನಿಷಿಯೇಟಿವ್ ಮಾಡೋಕ್ಕೆ ಎಲಿಜಿಬಲ್ ಅಷ್ಟೇ. ಇನ್ನು ಇದಕ್ಕೆ ಆಥರೈಸೇಷನ್ ಬಂದುಬಿಟ್ಟು ಪೇಮೆಂಟ್ಸ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ 2007 RBI ಏನು ಆ್ಯಕ್ಟ್ ಇದೆಯಲ್ಲ, ಇದರೊಳಗಡೆ ಇವ್ರಿಗೆ ಆಥರೈಸೇಷನ್ ಇದೆ. ಆಮೇಲೆ ಯಾರಾದರೂ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದ್ರಲ್ಲಿ ಮಾಡೋದಾದರೆ 100% ಇವರಿಗೆ FDI ಇದು ಸಿಗುವಂಥ ಒಂದು ಸೌಲಭ್ಯ ಇದೆ.
white label ATM. Reserve Bank of India has extended the validity of authorization issued to Wakranji to set up, own and operate white label ATMs in India. Automated teller machine setup owned and operated by non-banks are called white label ATMs. ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ, ಒಂದ್ಸತಿ ರಿವಿಷನ್ ಮಾಡ್ತಾ ಹೋಗಿದ್ದೀನಿ. ಇನ್ನು ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್ ನ್ಯೂಸಲ್ಲಿದೆ. ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್ ಏನಿದು? ನ್ಯೂಸಲ್ಲಿ ಯಾಕಿದೆ ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್ ಅಂದರೆ, ನ್ಯೂಸಲ್ಲಿ ಯಾಕಿದೆ ಅಂದರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರು ಲೋಕಸಭಾದಲ್ಲಿ ಈ ಥರದ್ದೊಂದು ಸ್ಕೀಮ್ ಇದೆ 2013ರಲ್ಲಿ ಇದನ್ನು ಮಾಡಿದ್ದೀವಿ ನಾವು ಅಂತಂದ್ಬಿಟ್ಟು ಇದನ್ನು ಇನ್ಫಾರ್ಮ್ ಮಾಡಿದಾರಂತೆ. ಓಕೆನಾ? ಸರಿ, ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್ ಅಂದರೆ ಏನು ಅಂದರೆ, ಇದು ಹೊಸ ಮ್ಯೂಸಿಯಮ್ಸ್ ಏನಾದರೂ ಕಟ್ಟೋದಾದರೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅದನ್ನೆಲ್ಲ ಕೊಡೋಕ್ಕೋಸ್ಕರ ಇದು ಸ್ಕೀಮ್ ಇದೆ. ಇನ್ನು ಇದು ಮತ್ತು ಸ್ಟ್ರೆಂಥನ್ ಮತ್ತು ಮಾಡರ್ನೈಸ್ ಎಕ್ಸಿಸ್ಟಿಂಗ್ ಮ್ಯೂಸಿಯಮ್ಸ್ನ ಸ್ಟ್ರೆಂಥನಿಂಗು ಮತ್ತು ಮಾಡರ್ನೈಸ್ ಮಾಡೋದಾದ್ರೂ ಕೂಡ ಇವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಕೋರ್ ಇದೇನಪ್ಪ ಅಂತಂದರೆ, ಇವರು ಪ್ರತಿ ಒಂದು ಸ್ಟೇಟ್ ಕ್ಯಾಪಿಟಲಲ್ಲೂ ಒಂದು ಸೆಂಟ್ರಲ್ ಅಥವಾ ಒಂದು ಸ್ಟೇಟ್ ಇದನ್ನು ಮಾಡೋ ಅಂಥ ಒಂದು ಡೆವಲಪ್ ಮಾಡೋ ಮ್ಯೂಸಿಯಂ ಇದನ್ನು ಮಾಡೋ ಅಂಥ ಒಂದು ಇದು ಕೂಡ ಇದೆ. ಇನ್ನು ಇದು ಕಾಂಪೊನೆಂಟ್ಸ್ ಒಂದು 2 ಕ್ಯಾಟಗರೀಸ್, ಒಂದು ಗೌರ್ಮೆಂಟ್ ಕ್ಯಾಟಗರಿ 1 ಗೌರ್ಮೆಂಟು, ಕ್ಯಾಟಗರಿ 2 ಅದರ್ ಮ್ಯೂಸಿಯಮ್ಸ್ನ ಇದನ್ನು ಮಾಡೋ ಅಂತ ಕೂಡ ಈ ಸ್ಕೀಮಲ್ಲಿ ಆಪ್ಷನ್ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್. ಯೂನಿಯನ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಇನ್ಫಾರ್ಮ್ ಲೋಕಸಭಾ ಅಬೌಟ್ ಮ್ಯೂಸಿಯಂ ಗ್ರ್ಯಾಂಡ್ ಸ್ಕೀಮ್. ದಿಸ್ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ 2013. ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಕಾಂಪೊನೆಂಟ್ಸ್ನ ಹೇಳಿದ್ನಲ್ಲ, ಡೆವಲಪ್ಮೆಂಟ್ ಆಫ್ ಮ್ಯೂಸಿಯಮ್ಸ್ ಇನ್ ಸ್ಟೇಟ್ ಕ್ಯಾಪಿಟಲ್ಸು, ಫಿನಾನ್ಷಿಯಲ್ಸ್ ಅಸಿಸ್ಟೆನ್ಸು ಅದೆಲ್ಲ ಸಿಗುತ್ತೆ ಇದಕ್ಕೆ. ಸರಿ, ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ನಮ್ಮಲ್ಲಿ ಇರೋದು ಏನದು ಅಂದರೆ, ನ್ಯೂಸ್ ಪೇಪರಲ್ಲಿ ಪರ್ಫಾರ್ಮ್ ಅಚೀವ್ ಅಂಡ್ ಟ್ರೇಡ್ ಪ್ಯಾಟ್ ಸ್ಕೀಮ್ ಅಂತ. ಪರ್ಫಾರ್ಮ್ ಅಚೀವ್ ಅಂಡ್ ಟ್ರೇಡ್ ಪ್ಯಾಟ್ ಸ್ಕೀಮ್ ಏನಂದರೆ, ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಈ ಪ್ಯಾಟ್ ಸ್ಕೀಮ್ ಬಂದ್ಬಿಟ್ಟು ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಇದರೊಳಗಡೆ ಮಿಷನ್ ಒಳಗಡೆ ಬರುತ್ತಿದ್ದು. ಇದು ಒಂದು ಇದ್ರದ್ದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದ್ಬಿಟ್ಟು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಮಿನಿಸ್ಟ್ರಿ ಆಫ್ ಪವರ್ ಅಂಡರ್ ಏನು ಬ್ಯೂರೋ ಆಫ್ ಎನರ್ಜಿ ಬರುತ್ತಲ್ಲ, ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನು ಪ್ಯಾಟ್ ಸ್ಕೀಮ್ನ. ಏನಿದು ಪ್ಯಾಟ್ ಸ್ಕೀಮಿಂದ ಆಬ್ಜೆಕ್ಟಿವ್ಸ್ ಏನು ಅಂತಂದರೆ, ಇವರು ಸ್ಪೆಸಿಫಿಕ್ ಎನರ್ಜಿ ಕನ್ಸಂಪ್ಷನ್ ಇರುತ್ತಲ್ಲ, ಯಾರಾದರೂ ಸ್ಪೆಸಿಫೈಡ್ ಟಾರ್ಗೆಟೆಡ್ ಕಸ್ಟಮರ್ಸ್ ಇರ್ತಾರಲ್ಲ, ಅವರಿಗೆ ಹೆಂಗೆ ಎನರ್ಜಿ ಕನ್ಸಂಪ್ಷನ್ ಮಾಡ್ಬೋದು, ರಿಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಅದಕ್ಕೊಂದು ಸರ್ಟಿಫಿಕೇಷನ್ ಕೊಡ್ತಾರೆ. ಸರ್ಟಿಫಿಕೇಷನ್ ಕೊಟ್ಟು ಈ ಸರ್ಟಿಫಿಕೇಷನ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಫಾರ್ ಎನರ್ಜಿ ಟ್ರೇಡಿಂಗ್ ಮಾಡಿ ಈ ಥರ ನಾವು ಎನರ್ಜಿ ಸೇವ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ರೆ ಅವರಿಗೆ ಫ್ರೀ ಎನರ್ಜಿ ಸಿಗುತ್ತೆ. ಆಮೇಲೆ ಈ ಟ್ರೇಡ್ ಎಲ್ಲಿ ನಡೆಯುತ್ತೆ ಅಂದರೆ, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದಾವೆ ಕೆಲವುಗಳು, ಅಲ್ಲಿ ನಡೆಯುತ್ತೆ ಇದು ಟ್ರೇಡಿಂಗ್. ಇದು ಇಷ್ಟು ಪರ್ಫಾರ್ಮ್ ಅಚೀವ್ ಅಂಡ್ ಟ್ರೇಡ್ ಸ್ಕೀಮ್ ಅನ್ನೋದು. ಓಕೆ, ನಾನು ಹೇಳಿರೋದೆಲ್ಲ ಇಲ್ಲಿದೆ, ನೀವು ಇದನ್ನು ಮಾತ್ರ ಇಲ್ಲಿ ನೋಡ್ಕೋಬೋದು. ಇದನ್ನು ನೋಡಿ, ಏನಂದರೆ ಟ್ರೇಡಿಂಗ್ ಇದು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ಬಂದುಬಿಟ್ಟು ದ 2 ಪವರ್ ಎಕ್ಸ್ಚೇಂಜಸ್, ಇಂಡಿಯಾ ಎನರ್ಜಿ ಎಕ್ಸ್ಚೇಂಜ್ ಆ್ಯಂಡ್ ಪವರ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಪ್ರೊವೈಡ್ ದ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಫಾರ್ 𝐸𝐶-CERTs. Central Electricity Regulatory Commission is the market regulator for the trading of 𝐸-CERTs. Implementation ಬಂದ್ಬಿಟ್ಟು implemented by cycles of 3 years each, where the designated consumers are assigned SEZ reduction targets. ಆಮೇಲೆ who fall short of their targets bid for the purchase of 𝐸-CERTs. ಈ ಸರ್ಟಿಫಿಕೇಟ್ಸ್ ಅದು. ಓಕೆ, ಇದನ್ನು ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಬಂದರೆ, ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ ಫುಡ್ಸ್ ಎಕ್ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಅಪೇಡಾ. ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ ಫುಡ್ಸ್ ಎಕ್ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿ ನ್ಯೂಸಲ್ಲಿ ಅಪೇಡಾ ಯಾಕಿದೆ ಅಂದರೆ, ಅಪೇಡಾದವರೇನೋ 100 ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ಗೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡೋ ಒಂದು ಇದನ್ನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡೋ ಅಂಥ ಒಂದು ಫಾರ್ಮ್ ಪ್ರೊಡ್ಯೂಸರ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾ ಇದ್ದಾರಂತೆ. ಹಾಗಾಗಿ ಅಪೇಡಾ, ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ ಫುಡ್ಸ್ ಎಕ್ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಇದು ಅಪೇಡಾ ಏನಪ್ಪ ಅಂತಂದರೆ, ಇದೊಂದು ಅಗ್ರಿಕಲ್ಚರ್ ಆ್ಯಂಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಆಫ್ 1985 ಇಂದ ಇದನ್ನು ಕ್ರಿಯೇಟ್ ಮಾಡಿರೋದು, ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು. ಇನ್ನು ಎಕ್ಸ್ಪೋರ್ಟ್ ಆಫ್ ಶೆಡ್ಯೂಲ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದೆಲ್ಲ ಬಂದು ಅಪೇಡಾ ಥ್ರೂ ಇಂದನೇ ಹೋಗಬೇಕು. ಇನ್ನು ಶೆಡ್ಯೂಲ್ ಪ್ರಾಡಕ್ಟ್ಸ್ ಏನಪ್ಪ ಅಂತಂದರೆ, ಶೆಡ್ಯೂಲ್ ಪ್ರಾಡಕ್ಟ್ಸು ಅಪೇಡಾ ಆ್ಯಕ್ಟಲ್ಲಿ ಕೆಲವೊಂದೊಂದು ಪ್ರೊಡ್ಯೂಸರ್ಸ್ನ ರಿಜಿಸ್ಟರ್ ಮಾಡಿರಲೇಬೇಕು. ಆ ಒಂದು ಕೆಲವು ಪ್ರಾಡಕ್ಟ್ಸೇ ಶೆಡ್ಯೂಲ್ ಪ್ರಾಡಕ್ಟ್ಸ್ ಅಂತ ಅಂತಾರೆ. ಇನ್ನು ಅದೇ ಅಪೇಡಾ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಯಾವ್ಯಾವ ಫ್ರೂಟ್ಸು, ವೆಜಿಟೇಬಲ್ಸು ಇವೆಲ್ಲ ಅಪೇಡಾ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇನ್ನು ಅಪೇಡಾದ ಫಂಕ್ಷನ್ಸ್ ಏನಪ್ಪ ಅಂತಂದರೆ, ಪ್ರಮೋಟಿಂಗ್, ಪ್ಯಾಕೇಜಿಂಗ್ ಆ್ಯಂಡ್ ಮಾರ್ಕೆಟಿಂಗಿಗೆ ಅವರು ಸಹಾಯ ಮಾಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಆಫ್ ಎಕ್ಸ್ಪೋರ್ಟ್ಸಿಗೆ ಅದಕ್ಕೆಲ್ಲ ಇದನ್ನು ಸಹಾಯ ಮಾಡ್ತಾರೆ. ಟ್ರೈನಿಂಗ್ ಕೊಡ್ತಾರೆ, ಇನ್ಸ್ಪೆಕ್ಷನ್ನು, ಸ್ಟ್ಯಾಟಿಸ್ಟಿಕ್ಸು, ಎಷ್ಟು ಹೋಗ್ತಾ ಇದೆ ಬರ್ತಾ ಇದೆ ಈ ಥರದ್ದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಅದೇ ಅಪೇಡಾ, ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ ಫುಡ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ನೋಡಿ ಅಪೇಡಾ ಬಗ್ಗೆ. ಏನಂದರೆ, ದಿ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸ್ ಫುಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಟಾರ್ಗೆಟ್ಸ್ 1000 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ to turn direct exporters of farm produce. Established by the Government of India under the Agricultural and Processed Food Products Export Development Authority Act of 1985 to develop and promote the export of scheduled products. The products specified under the APEDA Act are called scheduled products, and exporters of such scheduled products are required to register under APEDA. It provides financial assistance, information and guidelines for the development of scheduled products. Headquarter ನ್ಯೂ ಡೆಲ್ಲಿಲಿ ಇದೆ. ನಾನು ಫಂಕ್ಷನ್ಸ್ ನಿಮಗೆಲ್ಲ ಹೇಳಿದ್ನಲ್ಲ ಅದೆಲ್ಲ ಇಲ್ಲಿದೆ, ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ ಇದನ್ನು. ಎಕ್ಸಾಂಪಲ್ಸ್ ನೋಡಿ, ಫ್ರೂಟ್ಸು, ವೆಜಿಟೇಬಲ್ಲು, ಮೀಟು ಇದೆಲ್ಲ ಬಂದುಬಿಟ್ಟು ಶೆಡ್ಯೂಲ್ ಪ್ರಾಡಕ್ಟ್ಸ್ ಒಳಗಡೆ ಬರುತ್ತೆ. ಓಕೆ, FPOs ಬಗ್ಗೆ ಇಲ್ಲಿದೆ, ಇದೊಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ಓಕೆ,
ಇದನ್ನು ಹೇಳ್ತಾ ನೆಕ್ಸ್ಟ್ ನಮ್ಮ ಆರ್ಟಿಕಲ್ ನಿಸಾರಿಗೆ ಬರೋಣ. ನಿಸಾರ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ನಿಸಾರ್ ಅಂದರೆ ಏನು ಅಂತಂದರೆ ನಾಸಾ ಮತ್ತು ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನೋದೇ ನಿಸಾರ್. ಸೊ ನಿಸಾರ್ ಏನಪ್ಪ ಅಂತಂದರೆ, ಇದು ರೀಸೆಂಟಾಗಿ ನ್ಯೂಸಲ್ಲಿ ಹಾಕಿದೆ ಅಂದರೆ USA ಕ್ಯಾಲಿಫೋರ್ನಿಯಾಲಿ ಇತ್ತೀಚೆಗೆ ನಿಸಾರ್ ಇದಕ್ಕೆ ರಡಾರ್ಗೆ ಸೆಂಡ್ ಆಫ್ ಕೊಟ್ಟಿದ್ದಾರಂತೆ, ಹಾಗಾಗಿ ನ್ಯೂಸಲ್ಲಿದೆ. ಸೊ ನಿಸಾರ್ ಅನ್ನೋದು ಒಂದು ಲೋ ಅರ್ತ್ ಆರ್ಬಿಟ್ ಅಬ್ಸರ್ವೇಟರಿ. ಇದು ನಾಸಾ ಮತ್ತು ಇಸ್ರೋದವ್ರು ಇಬ್ಬರು ಸೇರಿ ಮಾಡಿರೋಂಥದ್ದು. ಇದು ಒಂದು ರಡಾರ್ ವಿಚ್ ಮ್ಯಾಪ್ಸ್, ದಿಸ್ ಇಸ್ ದ ಓನ್ಲಿ ರಡಾರ್ ಅಪ್ ಟಿಲ್ ಟುಡೇ ವಿಚ್ ಮ್ಯಾಪ್ ದ ಅರ್ತ್, ಹೋಲ್ ಅರ್ಥನ್ನ ಇದನ್ನು ಮಾಡುತ್ತೆ. ಇದು 2 ಬ್ಯಾಂಡ್, L ಬ್ಯಾಂಡ್ ಮತ್ತು S ಬ್ಯಾಂಡ್ ಅನ್ನೋ 2 ಇದನ್ನ ಬ್ಯಾಂಡ್ಸ್ನ ಇದನ್ನು ಮಾಡ್ಕೊಂಡಿರೋಂಥ ಒಂದು ಸಿಂಥೆಟಿಕ್ ಅಪರ್ಚರ್ ರಡಾರ್ ಇದು. ಇದೇ ಫಸ್ಟ್ ಟೈಮ್ ಇದು ಡ್ಯುಯಲ್ ಫ್ರೀಕ್ವೆನ್ಸಿ ರಡಾರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋಂಥ ಒಂದು ಇದು. ದಿಸ್ ಇಸ್ ಕಾಲ್ಡ್ ನಿಸಾರ್. ಏನು ನಿಸಾರ್ ಅಂತಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ಓಕೆ, ಇಲ್ಲಿದೆ ನೋಡಿ, ಇದೆಲ್ಲ ನಾನು ಹೇಳಿರೋದೆಲ್ಲ ಇದರಲ್ಲಿದೆ. ನೀವು ಒಂದ್ಸತಿ ರಿವಿಷನ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಅದರ ಆಬ್ಜೆಕ್ಟಿವ್ಸ್ ಏನು ಮಾಡುತ್ತೆ, ಚೇಂಜಿಂಗ್ ಎಕೋಸಿಸ್ಟಮ್, ಅರ್ಥಿಂದ ಏನು ಚೇಂಜ್ ಎಕೋಸಿಸ್ಟಮ್ ಏನಿರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡುತ್ತೆ, ಮೆಜರ್ ಮಾಡುತ್ತೆ. ಆಮೇಲೆ ಲ್ಯಾಂಡ್ ಆ್ಯಂಡ್ ಐಸ್ ಕವರ್ ಸರ್ಫೇಸ್ ಗ್ಲೋಬಲಿ ವಿತ್ 12 ಡೇ ರೆಗ್ಯುಲೇಟರಿ ಆ್ಯಂಡ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಪಾಸಸ್, ಇದನ್ನೆಲ್ಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಓಲ್ಡ್ ಪೆನ್ಷನ್ ಸ್ಕೀಮು ನ್ಯೂಸಲ್ಲಿದೆ. ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂಸಲ್ಲಿ ಹಾಕಿದೆ ಅಂದರೆ 5 ಸ್ಟೇಟ್ ಗೌರ್ಮೆಂಟ್ಸ್ನವರು ಮತ್ತೆ ವಾಪಸ್ ಓಲ್ಡ್ ಪೆನ್ಷನ್ ಸ್ಕೀಮಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದಾರಂತೆ. ಯಾವ್ಯಾವ 5 ಸ್ಟೇಟ್ ಅಂದರೆ ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಪಂಜಾಬ್, ಹಿಮಾಚಲ್ ಪ್ರದೇಶ, ಇವೆಲ್ಲ 5 ಬಂದ್ಬಿಟ್ಟು ಓಲ್ಡ್ ಪೆನ್ಷನಿಗೆ ಹೋಗಬೇಕು. ಸರಿ, ಓಲ್ಡ್ ಪೆನ್ಷನ್ ಏನಂದರೆ, ಓಲ್ಡ್ ಪೆನ್ಷನಲ್ಲಿ ದರ್ ವಾಸ್ ಎ ಡಿಫೈನ್ಡ್ ದಿಸ್ ಥಿಂಗ್ ಪೆನ್ಷನ್ ಸಿಸ್ಟಮ್. ಅಂದರೆ 50% ಒಬ್ಬ ಗೌರ್ಮೆಂಟ್ ಪಬ್ಲಿಕ್ ಸರ್ವೆಂಟು ಲಾಸ್ಟ್ ಇದನ್ನು ಏನು ಸ್ಯಾಲ್ರಿ ಡ್ರಾ ಮಾಡಿರ್ತಾನಲ್ಲ ಅದರಲ್ಲಿ 50%ನ ನೆಕ್ಸ್ಟ್ ಅವ್ನು ಸಾಯೋ ತನಕ ಪೆನ್ಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಇದೆ. ಅದು ಒಂದು. ಆಮೇಲೆ ಅವನ ಎಂಪ್ಲಾಯ್ಮೆಂಟ್ ಟೈಮಲ್ಲಿ ಯಾವುದೇ ರೀತಿಯಾದ ಅಮೌಂಟನ್ನ ಕಟ್ ಮಾಡ್ಕೊಂಡಿರಲ್ಲ ಈ ಪೆನ್ಷನ್ಗೋಸ್ಕರ. ಓಕೆ, ಆಮೇಲೆ ರಿವಿಷನ್ ಆಫ್ ಡಿಯರ್ನೆಸ್ ರಿಲೀಫ್ ಟ್ವೈಸ್, 2 ಸತಿ ವರ್ಷದಲ್ಲೂ 2 ಸತಿ ಡಿಯರ್ನೆಸ್ ಅಲೌನ್ಸ್ ಕೂಡ ರಿವಿಷನ್ ಆಗಿರುತ್ತೆ ಈ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ. ಓಕೆ, ಆಮೇಲೆ 2004 ಇದನ್ನು ಡಿಸ್ಕಂಟಿನ್ಯೂ ಮಾಡಿ ಇದನ್ನು ಮಾಡ್ತಾರೆ, ಇದನ್ನು ಓಲ್ಡ್ ಪೆನ್ಷನ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ, ಅವಾಗಿಂದ ಇಲ್ಲ ಇದು. ಆಮೇಲೆ ಇನ್ನು ಜನರಲ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಹೇಳೋದಾದರೆ, ಜನರಲ್ ಪ್ರಾವಿಡೆಂಟ್ ಫಂಡ್ ಅಂದರೆ ಇದು ಓನ್ಲಿ ಬರೀ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಅಷ್ಟೇ ಇರೋದು. ಇವ್ರದ್ದು ಏನಪ್ಪ ಅಂತಂದರೆ, ಇವರು ಎಂಪ್ಲಾಯ್ಮೆಂಟ್ ಟೈಮಲ್ಲಿ ಸರ್ಟೆನ್ ಪರ್ಸೆಂಟೇಜ್ ಕಟ್ ಮಾಡ್ತಾರೆ ಡ್ಯೂರಿಂಗ್ ಎಂಪ್ಲಾಯ್ಮೆಂಟು. ಆಮೇಲೆ ಇಂಟ್ರೆಸ್ಟ್ ರೇಟ್ ರಿವಿಷನ್ನ ಮಾಡ್ತಾ ಹೋಗ್ತಾರೆ. ಅದೇನಿರುತ್ತಲ್ಲ ಇಂಟ್ರೆಸ್ಟ್ ಅದ್ರ ಮೇಲೆ ಅದನ್ನು ರೇಟ್ ಮಾಡ್ತಾ ಹೋಗ್ತಾರೆ. ಇವರು ಲಾಸ್ಟಿಗೆ ಅದನ್ನು ರಿಟೈರ್ಡ್ ಆದಾಗ ಈ ಜನರಲ್ ಪ್ರಾವಿಡೆಂಟ್ ಫಂಡಲ್ಲಿ ಇವ್ರು ಏನು ಸೇವಿಂಗ್ಸ್ ಮಾಡಿರ್ತಾರಲ್ಲ ಈ ದುಡ್ಡನ್ನು ಅವಾಗ ಅವ್ರು ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ GPF. ಇದನ್ನಿಷ್ಟು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ ನಾನು. ಓಲ್ಡ್ ಪೆನ್ಷನ್ ಸ್ಕೀಮ್, ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಫಾರ್ ಎಲಿಜಿಬಲ್ ಟು ರಿಸೀವ್ ಎ ಪೆನ್ಷನ್ ಅಂಡರ್ ದ OPS ಆಫ್ಟರ್ ರಿಟೈರ್ಮೆಂಟ್. ಗೌರ್ಮೆಂಟ್ ಆಫ್ 5 ಸ್ಟೇಟ್ಸ್ ಹೇಳಿದ್ದೇನಲ್ಲ ಅದಿಲ್ಲಿದೆ. ಇನ್ನು ನಾನೆಲ್ಲ ನಿಮಗೆ ಹೇಳಿದ್ದೀನಿ, ಇದನ್ನು GPF ಬಗ್ಗೆನೂ ಹೇಳಿದ್ದೀನಿ. ಇದನ್ನು ಹೇಳ್ತಾ ನೆಕ್ಸ್ಟ್ ನಮ್ಮ ಅರಾವಳೀಸ್ ಇದು ಡೈರೆಕ್ಟ್ ಆರ್ಟಿಕಲ್ ಆಗಿರೋದ್ರಿಂದ ಫ್ಯಾಕ್ಚುಲ್ ಇರೋದನ್ನ ನೀವೇ ಒಂದ್ಸತಿ ನೋಡ್ಕೊಂಬಿಡಿ ಇದನ್ನು. ಓಕೆ, ನೆಕ್ಸ್ಟ್ ಈಗ ಇದನ್ನು ಮಾಡ್ತಾ ಟಿಟ್ ಬಿಟ್ಸು. ಓಕೆ, ಸ್ಪಾಟ್ಲೈಟ್ ಅನಾಲಿಸಿಸ್ ಯಾರು ಮಿಸ್ ಮಾಡಿದ್ರೆ ನೋಡಿ ಮಲ್ಕೊಳ್ಳಿ ಡೈಲಿ. ನೆಕ್ಸ್ಟ್ ಟಿಟ್ ಬಿಟ್ಸ್ ನೋಡಿ, INS ವಿಕ್ರಾಂತು, ಯುವ ಸಂಗಮ್ ಪೋರ್ಟಲ್ಲು, ಇದೆಲ್ಲ ಫ್ಯಾಕ್ಚುಲ್ ಆಗಿರೋದ್ರಿಂದ ನೀವೇ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿದ್ದೀನಲ್ಲ. ವಾಯ್ಸ್ ಡೀಪ್ ಫಿಕ್ಸು ಇದೆಲ್ಲ ಇದೆ. ಮುಖ್ಯಮಂತ್ರಿ ತೀರ್ಥ ದರ್ಶನ್ ಯೋಜನಾ. MCQಸಿಗೆ ಬರೋಣ. ಇದು ನೋಡಿ, ಪ್ಲೇಸ್ ಇನ್ ಇನಿಷಿಯೇಟಿವ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಡ್ರೆಸ್ ಮಲ್ಟಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಆನ್ ಅಫ್ಘಾನಿಸ್ತಾನ್ ಇನ್ ಮಾಸ್ಕೋ. ಓಕೆ, ಇದು ಯಾಕಿದೆ ನ್ಯೂಸಲ್ಲಿ ಸ್ವಲ್ಪ ನೋಡಿ, ನೀವು ಮ್ಯಾಪ್ ಸಮೇತ ಹಾಕಿದೆ, ಮ್ಯಾಪ್ ಸಮೇತ ನೀವೆಲ್ಲ ಬಾರ್ಡ್ರಿಂಗ್ ಇದನ್ನು ಅದೆಲ್ಲ ನೋಡ್ತಾ ಹೋಗಿ. ಇನ್ನು MCQಸಿಗೆ ಬಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 𝐾𝐨 ನ್ಯಾಷನಲ್ ಪಾರ್ಕ್ ಈಸ್ ಇಂಪಾರ್ಟೆಂಟ್ ವಿಂಟರಿಂಗ್ ಗ್ರೌಂಡ್ ಆಫ್ ಪ್ಯಾಲಿಆರ್ಕ್ಟಿಕ್ ಮೈಗ್ರೇಟರಿ ವಾಟರ್ಫಾಲೋ. ದ ಸೈಬೀರಿಯನ್ ಕ್ರೇನ್ ಈಸ್ ಒನ್ ಆಫ್ ದ ರೇರ್ ಸ್ಪೀಷೀಸ್ ದಟ್ ವಾಸ್ ಸ್ಪಾಟೆಡ್ ಹಿಯರ್ ಟಿಲ್ ಅಬೌಟ್ ದ ಟರ್ನ್ ಆಫ್ ದ ಸೆಂಚುರಿ. 2 ಕರೆಕ್ಟ್ ಇದು. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ನಿಸಾರ್, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತಂದರೆ ಇದು ನೋಡಿ ಯಾವ್ದು. ಇಟ್ ವಾಸ್ ಪ್ಲೇಸ್ಡ್ ಇನ್ ಎ ಲೋ ಅರ್ತ್ ಆರ್ಬಿಟ್. ಇಟ್ ಈಸ್ ಆಬ್ಜೆಕ್ಟಿವ್ ಇಸ್ ಟು ಮ್ಯಾಪ್ ದ ಮೂನು. ಇದು ತಪ್ಪಿದು. ಓಕೆ, ಸೊ ಇದು ತಪ್ಪು. ಇಟ್ ಕಂಪ್ರೈಸಸ್ ಡ್ಯುಯಲ್ ಫ್ರೀಕ್ವೆನ್ಸಿ ಇಮೇಜಿಂಗ್. ಹೌದು, L ಬ್ಯಾಂಡ್ ಮತ್ತು S ಬ್ಯಾಂಡ್. ಸೊ ಇದು ಆನ್ಸರ್ 2 and 3. ಓಕೆ, ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ 𝐼 ಬಾರ್ಡ್ ಅಂದರೆ which of the statement is it is built on transformer technology, it is based on the language model for dialogue application, Google's own conversational AI chatbot. Which of the statement is are correct ಅಂತಂದರೆ both 1 and 2. ಓಕೆ, ಇದನ್ನಿಷ್ಟು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಸೆಷನ್ನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಥ್ಯಾಂಕ್ ಯು.